ಸಮಯದೊಳಗ ತಾಯಿ ಉಡ್ಯಾಕಿ ಸಾಮಾನ್ಯ ಹಾಕಿದ್ರು. ಹೌದು. ಅದ್ರೊಳಗ ಅರಿಶಿಣ ಬೇರೆ ಇತ್ತು. ಹೌದು ಇತ್ತು. ಅದೇ ಅರಿಶಿಣ ಬೇರೆ ಕೊಟ್ಟಿ ರೇವಣ ಸಿದ್ಧ ಇಬ್ಬರಿಗೆ ಹಚ್ಚಿ ಲಗ್ನ ಮಾಡ್ಯಾನ. ಯಾರು ಹಚ್ಚಾರ ಅಂತ ಕೇಳಿದ್ರ ಅದು ರೇವಣ ಸಿದ್ಧ ಹಚ್ಚಿ ಲಗ್ನ ಮಾಡ್ಯಾನ. ಅದೇ ಅರಿಶಿಣ ಬೇರದಿಂದ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಇದು 8 ವರ್ಷದ ಮ್ಯಾಲ ನೀವು ಭೇಟಿ ಆಗಿರಿ. ಹೌದು. ಅವ ತಳಕ್ ಕೂತು ಹುಡುಗನ ಬೆನ್ನ ಹತ್ತಬೇಡ್ರಿ. ಅವ ಹುಡುಗ ಎಲ್ಲಿ ಹೋಗ್ತಾನ ಅಲ್ಲಿ ಬೆಂಕಿನೇ ಅದ ಹುಡುಗ. ಹೌದು. ನೋಡ್ರಿ ನೀವು ಯೂಟ್ಯೂಬ್ನ್ಯಾಗ ತಮ್ಮ ನೀನು ಯಾಕೆ ಮಾತಾಡ್ತಿ ನೀನು ಸುಮ್ಗೆ ನಮ್ಮ ಹುಡುಗ ಡೋಳ ಬಡ್ಲಿಕ್ಕತ್ತದ. ಅವನಿಗಿದ್ರ ಹಂಗಾಯ್ತು ಹಿಂಗಾಯ್ತು ಮೊದಲ ಅವ ಡಿಮ್ ಕಟ್ಟಿ ಡೋಳ ಬಡಿತಿದ ನೋಡು. ಯಾವ ಟೈಮ್ದಾಗ ಏನೇನು ಮಾಡ್ಬೇಕು ಅನ್ನೋದು ನಮ್ಮ ಹಣಿ ಬರ್ದಾಗ ಬರ್ದಿರ್ತದ. ಹಂಗೆ ಮಾಡ್ಬೇಕಾಗ್ತದ. ನಾ ಏನಂದಿನಿ ಏನು ಅನ್ಬೇಡ ನೀನು ಸುಮ್ಕೊಂಡ್ರಿ. ನೀನು ಅನ್ಬೇಡ ಸುಮ್ ಕೂತ್ಬೇಡ. ನೀನು ಅವನೇ ಅನ್ಕೋತ ಹೋಗಲಕ್ಕ ಬ್ಯಾಡತ್ತೀರಿ. ಅವನೇ ಅನ್ಕೋತ ಹೋಗಲಕ್ಕ ಸಮಾಧಾನ. ದೊಡ್ಡವನೇ ಯಾರು ಇಲ್ಲ ಜಗತ್ತ. ಬಸವಣ್ಣ ನಿನ್ನ ಶಾಣೆನೇ ಯಾರು ಇಲ್ಲ. ಶಾಣೆನೇ ಯಾರು. ಹೌದು ನೀನೇ ಬಹಳ ದೊಡ್ಡ ಶಾಣೆ ಆಗಿದಿ. ಯಾಕಂತ ಕೇಳಿದ್ರೆ ಪ್ರತಿಯೊಂದು ಸ್ಟೇಜಿಗೆ ಬೇರೆ ಬೇರೆ ಮಾತು ಹೇಳ್ತಿ, ಬೇರೆ ಬೇರೆ ಕತ್ತಿನೇ ಹೇಳ್ತೀನಿ, ಬೇರೆ ಬೇರೆ ಹಾಡನೇ ಹಾಡ್ತಿ. ಸಬ ಕೂಡಿರಿ ಈಗ ಹಾಡಿ ಹೇಳತ್ತೇನೆ ಸಿದ್ಧರ ಕಾಂತಿ ಬಾಗ ಗುರುವಾರ್ಯವಣ ಸಿದ್ಧ ವಿದ್ಯಾ ಕಲಸ ಬಿಟ್ಟ ಉಂಡಡು ಪದ್ಮಣಗ ಸಬ ಕೂಡಿರಿವೀಗ ಹಾಡಿ ಹೇಳತ್ತೀನಿ ಗುರುವಿನ ಕತ್ತೆ ಬಾಗ ಗುರುವರ್ಯವಣ ಸಿದ್ಧ ವಿದ್ಯೆ ಕಲಸ ಬಿಟ್ಟು ಉಂಡಡು ಪದ್ಮಣಗ ಉಂಡಡು ಶಿವ ಪದ್ಮ ಬಂದೋ ಸಿಟ್ಟಿಗ ಗಂಧ ರಾಕ್ಷಿನ ಹೊಡೆದ ಸುಮನ ದೇವಿ ಕೈ ಹಿಡದು ಕರ್ಕೊಂಡು ಬಂದ ಭಾಗ್ಯದ ಹಟ್ಟಿಗ ಕೋಡಿರೋ ಈಗ ಹಾಡಿ ಗುರುವಿನ ಕತೆ ಬಾಗ ಗುರುವಾರ್ಯವಣ ಸಿದ್ಧ ವಿದ್ಯ ಕಲಸ ಬಿಟ್ಟು ಉಂಡಡು ಪದ್ಮಣಗ ಗುರುವಾರ್ಯವಣ ಸಿದ್ಧ ನೋಡಿ ಇವರಿಗ ಮದುವೆ ಮಾಡಬೇಕೆಂದು ಮನದಾಗ ಆಗಿಂದಾಗ ಮದುವೆ ಸಿದ್ಧತೆ ನಡೆಸ್ಯಾರೋ ಕಾಡು ಕಾಂತಾರದಾಗ ಕೋಡೆರೋ ಈಗ ಹಾಡಿ ಹೇಳತ್ತೀನಿ ಗುರುವಿನ ಕತೆ ಬಾಗ ಗುರುವಾರ್ಯವಣ ಸಿದ್ಧ ವಿದ್ಯೆ ಕಲಸ ಬಿಟ್ಟು ಉಂಡಡು ಪದ್ಮಣಗ ದೇವನ ದೇವತ್ಯಾರು ಇಳಿದ್ರು ಧರಣಿಗ ಭರ್ಜರಿ ಮದುವೆ ನಡುತ್ತ ಆರ್ಯಾನದಾಗ ಇಬ್ಬರು ಕರ್ಕೊಂಡು ಬಂದು ಜೋಡಿಲೆ ಕುಂದರ್ಸಿ ಮಾಡ್ಯಾರ ಯಾರ ಉಣಿಗ ಕೋಡೆ
ಮುಗುಷ್ಯಾರ ಬೇಗ ಕಂಕಣ ಕಟ್ಟುದ ಹತ್ತಿ ಸಿಗಲಿಲ್ಲ ಕುರಿಯ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ತಂದು ಕಟ್ಟರ ಕೈಯಾಗ ಹಾಡಿ ಕೇಳುತ್ತೀನಿ ಗುರುವಿನ ಕತ್ತೆ ಭಾಗ ಗುರುವರೆ ಒಣಸಿದ್ದ ವಿದ್ಯೆ ಕಲಸಿ ಉಂಡಾಡು ಪಾತ್ ಮನಗ ಅಕ್ಷತೆ 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 ಸಭಾ ಪಂಡಿತರಲ್ಲಿ ಸಾವಕಾಶರ ಹುಡುಗರ್ಯ ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅವರು ನಮಗೊಂದು ಪ್ರಶ್ನೆ ಕೇಳ್ಯಾರ ಮರಣ್ಣ ಅವರು. ಹೌದಪ್ಪ ಹೌದು ಯಾರು ಕೇಳ್ಯಾರ ಸರ್ ಪ್ರಶ್ನೆ ಏನು ಕೇಳ್ಯಾರ ಪ್ರಶ್ನೆ ಅಂತ ಕೇಳಿದ್ರ ಹಾ ಹಾಲು ಮತ ಅನ್ನೋದು ಹೆಂಗ್ ಬೆಳಕಿಗೆ ಬತ್ತು ಅನ್ನೋಕ್ಕಿಂತ ಅದು ಹೇಳೋದೈತಿ. ಹೌದು ಹೌದು ಹಾಲು ಮತ ಅನ್ನೋದು ಹೆಂಗ್ ಬೆಳಕಿಗೆ ಬತ್ತದ ಕೇಳಿದ್ರ ಹೆಂಗ ಬೇಕಿ ಬತ್ತಪ್ಪ ಹಾಲು ಮತ ಪಾರ್ವತಿ ಪರಮೇಶ್ವರ ಯುವರ ಸಂಚಾರಕ್ಕೆ ಬಂದಾಗ ಹೌದು ಹೌದು ಕೈಲಾಸದೊಳಗ ಮಕ್ಕಳನ್ನು ಬಿಟ್ಟು ಬಂದಿದ್ರು. ಬಿಟ್ಟು ಬಂದಿದ್ರು ಯಾರು ಪಾರ್ವತಿ ಪರಮೇಶ್ವರರು. ಹೌದು ಹಾ ಮಕ್ಕಳು ಗಣಪತಿ ಷಣ್ಮುಖ ಹೌದಪ್ಪ ಹೌದು ಇಬ್ಬರನ್ನ ಬಿಟ್ಟು ಬಂದಿದ್ರು. ಹ್ಮ್ ಆ ಬಿಟ್ಟು ಬಂದ ಕಾಲಕ್ಕೆ ಪಾರ್ವತಿ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿ ಹಾಲು ಧರಣಿಗೆ ಬಿದ್ದು. ಹೌದು ಹೌದು ತನ್ನ ಧರಣಿಗೆ ಬಿದ್ದು ಮಲಿ ಹಾಲು ವ್ಯರ್ಥಾಗಿ ಹೋಗಬಾರ್ದ ತಿಳಿದುಕೊಂಡು ಹಾ ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದು ತಯಾರು ಮಾಡಿದಳು. ಎರಡೂ ಗೊಂಬಿಗಳು ಮಾಡಿದ್ರು ಕರೆ ಜೀವಕಳ ತುಂಬದಾಗ್ಲಿಲ್ಲ. ಆಗ್ಲಿಲ್ಲ. ಪರಮೇಶ್ವರ ಬಂದ ಬಂದು ಕೇಳ್ತಾನ ಏನತ್ತ ಪಾರ್ವತಿ ದೇವಿ ಮಕ್ಕಳು ಆಡುವಂತ ಗೊಂಬಿಗಳ ಮಾಡಿದೆಲ್ಲ ಯಾಕೆ ಮಾಡಿದ ಕೇಳ್ದ. ಹೌದು ಕೇಳ್ದ. ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ಭಗವಂತ ಇವು ಎರಡೂ ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ. ಹೌದು ಒಂದು ಮತ ಜೀವಕಳ ತುಂಬ ಶಕ್ತಿ ನನ್ನ ಬಲ್ಯಕ್ಕಿಲ್ಲ, ಹ್ಮ್ ಆ ಶಕ್ತಿ ನಿನ್ನ ಬಲ್ಲಿ ಐತಿ ಪತಿನಾಥ. ಹೌದು ಇವ್ ಎರಡೂ ಗೊಂಬಿಗಳಿಗೆ ಜೀವಕಳ ತುಂಬಂದ ಕಾಲಕ್ಕೆ ಪರಮೇಶ್ವರ್ ಹೇಳ್ತಾನ ಏನ್ ಹೇಳ್ತಾನ್ರಿ ಪಾರ್ವತಿ ದೇವಿ ಇನ್ನ ಒಂದು ಗೊಂಬಿ ತಯಾರು ಮಾಡುದು, 3 ಗೊಂಬಿಗಳಿಗೆ ಜೀವಕಳ ತುಂಬುತ್ತೀನಿ ಅಂತ ಹೇಳ್ದ. ಹೌದು ಹೇಳ್ದ. ಇನ್ನ ಒಂದು ಗೊಂಬಿ ತಯಾರು ಮಾಡಿದ್ಳು, ಹ್ಮ್ ಆ ಗೊಂಬಿಗೆ ಜೀವಕಳ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು, ಅವನೇ ತಿಪ್ರೇಶ್ವರ ಅರಸ ಅಂತ ಹೇಳಿ. ಹೌದು ಇನ್ನು ಒಂದು ಹೆಣ್ಣು ಗೊಂಬಿಗೆ ಒಂದು ಗಂಡು ಗೊಂಬಿಗೆ ಜೀವಕಳ ತುಂಬಿ ಜಾಗ್ರತ ಪೂರ ಸೀಮೆಯಾಗಿ ಬಿಟ್ರು, ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು ಹೇಳಿ. ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದ್ರೊಳಗೆ ಕಡಿ ಹುಟ್ಟು ಉಂಡಾಡ ಪದಮಗೊಂಡ. ಹೌದು ಹೌದು ಉಂಡಾಡ ಪದಮಗೊಂಡಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಹೌದು ಹೌದು ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾದೇವಿ ಜೊತೆ ಲಗ್ನ ಅದ. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸ ಮಕ್ಕಳು, 42 ಮಂದಿ ಮಕ್ಕಳು ಹತ್ತಿ ಕಂಕಣದವ್ರು ಹುಟ್ಟಿದ್ರು. ಹೌದು ಏನು ಉಳಿದವರು ಇನ್ನು ಮಾನ್ಯದೊಳದೊಳಗ ತಂದು ಹೇಳಿದ, ಮಾನ್ಯದೊಳದೊಳಗ 3 ಕಣ್ಣಿನ ಹೊತ್ತಿಗೆ ನೇಗಲ ಹಸಿಬಿಡತ್ತೇಳಿ ಪದಮಗೊಂಡಿಗೆ ಹೇಳಿದ್ರು ಕೂಡ ಹೌದು ಪದಮಗೊಂಡ 3 ಕಣ್ಣಿನ ಹೊತ್ತಿಗೆ ನೇಗಲ ಹಸಿದ. ಹೊತ್ತಿನ ಕುರಿ ಮ್ಯಾಲ ಬಂದು ಆ ಕುರಿಗಳ ಬೆನ್ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಬಂಕಾಪುರ ಸೀಮ್ಯಾಗ ಹೋದ. ಹೌದೌದು ಹೋದ. 1 ದಿವಸ 2 ದಿವಸ 3 ದಿವಸ ಅನ್ನ ನೀರು ಇರ್ಲಾರ್ದೆ ಉಪವಾಸ ತಿರುಗಾಳಕತ್ತ. ಹೌದೌದು ಪದಮಗೊಂಡ ಬಂದು ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಗಿಣ್ಣ ಕಾಸಬೇಕು. ಯಾರು ರೇವಣ ಸಿದ್ಧ ಬಂದು ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಗಿಣ್ಣ ಕಾಸಬೇಕು, ಹಿಂಗೆ ಊಟ ಮಾಡ್ಬೇಕಂತ ಹೇಳಿ ಹೌದು ಪದಮಗೊಂಡಗ ಪಾಠ ಹೇಳಿ ಕೊಡ್ತಿದ್ದ. ಹೌದಪ್ಪ ಹೌದು. ಯಾರು ರೇವಣ ಸಿದ್ಧ. ರೇವಣ ಸಿದ್ಧ ಹಾಲು ಹಿಂಡಿದ್ರು, ಹಾಲು ಕಾಸ್ಬೇಕನ್ನೋದ್ರಾಗ ಬೆಂಕಿ ಸಿಗ್ಲಿಲ್ಲ. ಹೌದು ಅಲ್ಲೇ ಪದಮಗೊಂಡ ಜುಂಕ ಯಾರು ಚುಮಲಾದೇವಿಗೆ ಭೇಟಿ ಆದ. ಹೌದು ಬೆಟ್ಟ ಅದ. ಚುಮಲಾದೇವಿ ಬೆಂಕಿ ಕೊಟ್ಟಳು. ಇವ ಸಾಧಾರಣ ಮನುಷ್ಯ ಅಲ್ಲ, ದೈವ ಪುರುಷ ಅದನ. ಹೌದು ದೈವ ಪುರುಷ ಅದನ ಅಂತೇಳಿ ಆ ಚುಮಲಾದೇವಿ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಹೌದಪ್ಪ ಹೌದು ಮನಸ್ಸು ಮಾಡಿದಳು. ಮನಸ್ಸು ಮಾಡದ ಕಾಲಕ್ಕ ಅಲ್ಲಿ ರೇವಣ ಸಿದ್ಧಿ ಏನ್ ಮಾಡದತ್ತ ಕೇಳಿದ್ರೆ ದೇವನ ದೇವತೆಯರಿಗೆ ಧರಣಿಗೆ ಇಳಿಸಿಕೊಂಡು ಹೌದು ಇಳಿಸಿಕೊಂಡು ಚುಮಲಾದೇವಿ ಪದಮಗೊಂಡನ ಲಗ್ನ ಮಾಡ್ದ. ಅಣ್ಣ ದಮ್ಮಣ್ಣ ಕತನ ಇಂದ್ರ ನಮ್ಮ ಸಂದ ಮಗದಿನ ತೋಮಣ್ಣ ಚಾ ಬ್ಯಾಡಣ್ಣ ಅನ್ಕತನ ಹಿಂಗೆ ನಡವರ್ಕ್ ಬಂದ್ರೆ ಎಲ್ಲ ರಹಸ್ಯ ಹೋಗಿಬಿಡ್ತೈತಿ. ಎಲ್ಲಾ ದೇವನ ದೇವತೆಯರು ಧರಣಿಗಿಳಿದ್ರು. ಹೌದು ಹೇಳಿದ್ರು. ಕೈಲಾಸದಾಗ ಇವರು ಲಗ್ನ ನೋಡಿ ಶಂಕರ ಕುಲುಕುಲು ನಗುತ್ತಿದ್ದ. ಹೌದು ನಗುತ್ತಿದ್ದ. ಇಲ್ಲಿ ಲಗ್ನ ಚುಮಲಾದೇವಿ ಪದಮಗೊಂಡ ಲಗ್ನ ಆಯ್ತು. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸ ಮಕ್ಕಳು ಇಲ್ಲಿ ಹುಟ್ಟಿದ್ರು. ಇಲ್ಲಿ ಉಣ್ಣಿ ಕಂಕಣದವರು. ಹೌದು ಹತ್ತಿ ಸಿಗ್ಲಿಲ್ಲ, ಕುರಿ ಉಣ್ಣಿನ ಕತ್ತರಿಸಿ
ಆ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಲಗ್ನ ಮಾಡಿದ್ರು. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು, 42 ಮಂದಿ ಹುಟ್ಟಿದ್ರು. ಹೌದು ಇದ್ರೊಳಗೆ ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ, ದೇವರಾಯ. ದೇವರಾಯನ ಹೊಟ್ಟಿಲಿ ದೀಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪರಾಯ, ಜಕ್ಕರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರಮುತ್ಯ, ಕನ್ನಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಹೌದು. ಹಾಲು ಮತ್ತ ಅನ್ನೋದು ಬೆಳಕಿಗೆ ಬತ್ತು. ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ಅಂತ ಕೇಳಿದ್ರ, ಏನ್ ಕೇಳ್ಯಾರಿಪ್ಪ? ಊರಾಗ ಜಿಂಕಾದೇವಿಗೆ ಅರಿಶಿನ ಹಚ್ಚಿ ಲಗ್ನ ಮಾಡ್ಯಾರ. ಹೌದು, ಲಗ್ನ ಮಾಡ್ಯಾರ. ಅಲ್ಲಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಬಂಕಾಪುರ ಸೀಮೆ ಒಳಗ ಚುಮಲಾದೇವಿಗೆ ಯಾರು ಅರಿಶಿನ ಹಚ್ಚಾರ ಅಂತ ಕೇಳ್ಯಾರ. ಹೌದು, ಅರಿಶಿನ ಹಚ್ಚಾರ. ಚಾಜ ಬಟ್ಟೆ ಎಲ್ಲಾ ಮುಗ್ದಾವ. ಕರೆ ಹತ್ತಿ ಕಂಕಣ ಹತ್ತಿ ಸಿಗ್ಲಿಲ್ಲ ಅಷ್ಟೇ. ಹೌದು, ಸಿಗಲಿಲ್ಲ. ಸಿಗಲಾರ ಬಟ್ಟೆ ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಲಗ್ನ ಮಾಡ್ಯಾರ. ಅದು ಅರಿಶಿಣ ಎಲ್ಲಿದ್ ಬತ್ತ ಕೇಳಿದ್ರ, ಎಲ್ಲಿಂದ ಬತ್ತಪ್ಪ ಅರಿಶಿಣ? ಆ ಚುಮಲಾದೇವಿ ಪದ್ಮಗೊಂಡನ ಸಂಗಟ ಬರುವಂತ ಸಮಯದೊಳಗ ತಾಯಿ ಉಡ್ಯಾಕಿ ಸಾಮಾನ್ಯ ಹಾಕಿದ್ರು. ಹೌದು, ಅದ್ರೊಳಗ ಅರಿಶಿಣ ಬೇರೆ ಇತ್ತು. ಹೌದು, ಇತ್ತು. ಅದೇ ಅರಿಶಿಣ ಬೇರೆ ಕೊಟ್ಟಿ ರೇವಣ ಸಿದ್ಧ ಇಬ್ಬರಿಗೆ ಹಚ್ಚಿ ಲಗ್ನ ಮಾಡ್ಯಾನ. ಯಾರು ಹಚ್ಚಾರ ಅಂತ ಕೇಳಿದ್ರ, ಅದು ರೇವಣ ಸಿದ್ಧ ಹಚ್ಚಿ ಲಗ್ನ ಮಾಡ್ಯಾನ. ಅದೇ ಅರಿಶಿಣ ಬೇರದಿಂದ. ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಇದು ಕುಲ ಐತಿ. ನಾ ಕೇಳಿದ ಕ್ವಶನ್ ನೀವೇನು ಆನ್ಸರ್ ಹೇಳಿರಲ್ಲ. ಹೌದು. ಈ ಭೂಮಿಗೆ ಮುಗುಲಿಗೆ ಎಟ್ಟು ಅಂತರ ಅದ, ಅಟ್ಟ ಅಂತರ ಅದ. ಹೌದು. ನಿನ್ನ ಅನುಸಾರ ಸಂಬಂಧ ಇಲ್ಲ. ಅದು ಇಲ್ಲ. ನೀ ಹೇಳಿದ ಮಾತನು ಸಂಬಂಧ ಇಲ್ಲ. ಅದು ಕುಚ್ ಬಿ ನೈ. ನೀ ಬಹಳ ದೂರ ಅದೇನಿ. ಹೌದು. ನಾ ಏನು ಕೇಳಿನಿ, ಮಟ್ಟ ಮನಿ ಒಳಗ ಶಿವನ ಸಲಗದ ಗೂಳಿ ಕಾಲ ಕೆದ್ರಿ ಡರಿ ಹೊಡೆದ ಹೇಳಿನಿ. ಹೇಳವಿ. ಅಮೋಕ್ಷದನ ಮಟ್ಟ ಮನಿ ಒಳಗ ಮಾದುಲಿಂಗನ ಗೂಳಿ ಕಾಲ ಕೆದ್ರಿ ಡರಿ ಹೊಡೆದ ಹೇಳಿ ನಾನು. ಹೌದು. ಅದು ಶಿವನ ಸಲಗದ ಗೂಳಿ ಆಗ್ತದ. ಅದು ಮಾದುಲಿಂಗನ ಗೂಳಿ. ಅದು ಹೌದು. ಮೊದಲ ಪ್ರಶ್ನೆ ಹೇಳದ ಕಲೀರಿ ನೀವು, ಆಮೇಲೆ ಅನುಸಾರ ಮಾಡಕತ್ತೀರ. ನಾವು ಹೇಳದೇ ಬೇರೆ ಆಗೈತಿ, ಅವರು ಕೇಳದೇ ಬೇರೆ ಆಗ್ಯದ. ಮಾದುಲಿಂಗನ ಗೂಳಿ ಅಮೋಕ್ಷದನ ಮಟ್ಟ ಮನಿ ಒಳಗ ಕಾಲ್ ಕೆದ್ರಿ ಡರಿ ಹೊಡೆದಾದ. ನಮ್ಮ ಮಟ್ಟ ಮನಿ ಒಳಗ ಶಿವನ ಸಲಗದ ಗೂಳಿ ಕಾಲ್ ಕೆದ್ರಿ ಡರಿ ಹೊಡೆದಾದ. ಹೌದು. ಹಂಗೆ ಅಮೋಕ್ಷದನ ಮಟ್ಟ ಮನಿ ಒಳಗ ಇನ್ನೂ ಒಂದು ಗೂಳಿ ಕಾಲ್ ಕೆದ್ರಿ ಡರಿ ಹೊಡೆದ ಕೇಳಿ ನಾನು. ಹೌದು. ಅವ್ರೇನ್ ತಿಳ್ಕೊಂಡಾರ, ಎಲ್ಲೇ ಕಾಲ್ ಕೆದ್ರಿ ಹೊಡೆದ ಹೇಳಿಲ್ಲ ನಾನು. ಅಮೋಕ್ಷದನ ಮಟ್ಟ ಮನಿ ಒಳಗೆ ಕಾಲ್ ಕೆದ್ರಿ ಡರಿ ಹೊಡೆದ ಹೇಳಿ ನಾನು. ಹೇಳವಿ. ಮತ್ತೊಂದು ಮಟ್ಟ ಮನಿ ಅಂತ ಹೇಳಿಲ್ಲ ನಾವು. ಅದೇನೋ ಹೇಳಿದ್ರು. ಏನ್ ಹೇಳಿದ್ರು? ಅದು ದೈವಾಡಿಯಲ್ಲಿ ಗೂಳಿ ಕಾಲಕ್ಕೆ ಶಿವನ ಸಲಗದ ಗೂಳಿ ಅತ್ತದು. ಕಾಲಕ್ಕೆದ್ರೆ ಡರಿ ಹೊಡೆದ ಹೇಳ್ಯಾರ. ಒಟ್ಟು 3 ಶಿವನ ಸಲಗದ ಗುಳಿ ಆತವ. ಇಲ್ಲಿ ನೋಡ್ರಿ, ಎಂಕಂಚಿ ಸಿದ್ದರಾಮ ಮಾಸ್ತರೇ ಬೇರೆ, ಕುಮಸಿಗೆ ಸಿದ್ದರಾಮ ಮಾಸ್ತರೇ ಬೇರೆ. ಫರಕ್ ಬಾಳ ಅಂತರದ. ಅದು ನಾ ಏನ್ ಕೇಳಿನಿ, ಅಮೋಘಸಿದನ ಮಟ್ಟ ಮನಿ ಒಳಗೆ ಇನ್ನೂ ಒಂದು ಗೂಳಿ ಕಾಲಕ್ಕೆ ಎದುರು ಡರಿ ಹೊಡೆದ ಹೇಳಿ ನಾನು. ಬೇಕಾದ್ರೆ ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ. ಹೌದು, ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಮೊದಲು ಪ್ರಶ್ನೆ ಅರ್ಥ ಮಾಡ್ಕೋರಿ, ಪ್ರಶ್ನೆ ಕರೆಕ್ಟ್ ಕೇಳ್ಕೋರಿ. ಹೌದು. ಆಮೇಲೆ ಅನುಸಾರ ಮಾಡಕತ್ರಿ ಅತ್ತ. ಹೌದು, ಟೀಕ್ ಅದ. ಅದಕ್ಕೆ ಇರ್ಲಿ. ಗಡಬಡಕ್ ಬೀಳ್ಕೋಬೇಡ್ರಿ. ಯಾಕಂತ ಕೇಳಿದ್ರೆ 8 ವರ್ಷದ ಮ್ಯಾಲ ನೀವು ಭೇಟಿ ಆಗಿರಿ. ಹೌದು. ಅವ ತಳಕ್ ಕೂತು ಹುಡುಗನ ಬೆನ್ನ ಹತ್ತಬೇಡ್ರಿ. ಅವ ಹುಡುಗ ಎಲ್ಲಿ ಹೋಗ್ತಾನ ಅಲ್ಲಿ ಬೆಂಕಿನೇ ಅದ ಹುಡುಗ. ಹೌದು. ನೋಡ್ರಿ ನೀವು ಯೂಟ್ಯೂಬ್ನ್ಯಾಗ, ತಮ್ಮ ನೀನು ಯಾಕೆ ಮಾತಾಡ್ತಿ ನೀನು? ಸುಮ್ಮಕ್ಕೆ ನಮ್ಮ ಹುಡುಗ ಡೊಳ ಬಡ್ಲಿಕ್ಕತ್ತದ. ಅವನಿಗಿದ್ರ ಹಂಗಾಯ್ತು ಹಿಂಗಾಯ್ತು. ಮೊದಲು ಅವ ಡಿಮ್ ಕಟ್ಟಿ ಡೊಳ ಬಡಿತಿದ. ನೋಡು, ಯಾವ ಟೈಮ್ದಾಗ ಏನೇನು ಮಾಡ್ಬೇಕು ಅನ್ನೋದು ನಮ್ಮ ಹಣಿ ಬರ್ದಾಗ ಬರ್ದಿರ್ತದ. ಹೌದು. ಹಂಗೆ ಮಾಡ್ಬೇಕಾಗ್ತದ. ನಾ ಏನಂದಿನಿ? ಏನು ಅನ್ಬೇಡ ನೀನು, ಸುಮ್ಕೊಂಡ್ರಿ ನೀನು. ಅನ್ಬೇಡ, ಸುಮ್ ಕೂತ್ಬೇಡ ನೀನು. ಅವನೇ ಅನ್ಕೋತ ಹೋಗಲಕ್ಕ ಬ್ಯಾಡತ್ತೀರಿ. ಅವನೇ ಅನ್ಕೋತ ಹೋಗಲಕ್ಕ. ದೊಡ್ಡವನೇ ಯಾರು ಇಲ್ಲ ಜಗತ್ತ. ಹೌದು, ಬಸವಣ್ಣ ನಿನ್ನ ಶಾಣೆನೇ ಯಾರು ಇಲ್ಲ. ಶಾಣೆನೇ ಯಾರು. ಹೌದು, ನೀನೇ ಬಹಳ ದೊಡ್ಡ ಶಾಣೆ ಆಗಿದಿ. ಯಾಕಂತ ಕೇಳಿದ್ರೆ ಪ್ರತಿಯೊಂದು ಸ್ಟೇಜಿಗೆ ಬೇರೆ ಬೇರೆ ಮಾತು ಹೇಳ್ತಿ, ಬೇರೆ ಬೇರೆ ಕತ್ತಿನಿ ಹೇಳ್ತೀನಿ, ಬೇರೆ ಬೇರೆ ಹಾಡನೇ ಹಾಡ್ತಿ. ಒಂದು ಸ್ಟೇಜಿನ ಮ್ಯಾಗ ಮಾತಾಡಿ ಮಾತು ಎಲ್ಲಿ ಮಾತಾಡಲ್ಲ. ಒಂದು ಸ್ಟೇಜಿನ ಮ್ಯಾಗ ಹೇಳಿರ್ತಕ್ಕಂತ ಕತ್ತಿನಿ ಎಲ್ಲಿನೂ ಹೇಳಲ್ಲ, ಹೇಳೋದಿಲ್ಲ. ಒಂದೊಂದು ಸ್ಟೇಜಿಗೆ ಚೇಂಜ್ ಮಾಡ್ತಿ ಅಂದ್ರೆ ನಿನ್ನ ಶಾಣೆನೇ ಯಾರು ಇಲ್ಲ. ಹೌದು, ತಾಗ್ಲಿಗಿಡ್ತಾ ಮಾತು ಮುರಿದು ಮಾತಾಡತ್ತ. ಹಂಗಲ್ಲ, ಅದು ತದಾಮ್ಗಿಡ್ತಾ ಬರ್ಬೇಕು ಬಸವಣ್ಣ. ಇರ್ಲಿ 10 ವರ್ಷ ಆಯ್ತು ಅವೇ ಮಾತ ಅವೇ ಹೇಳೋದು. ಇಲ್ಲ ಎಷ್ಟು ವರ್ಷ ಕೇಳಕ ಹೆಂಗ್ರಿ? ಇಲ್ಲ ಅವನಿಗೆ ಕರ್ಸಲ್ಲಾಕ ನೀವ್ರಿ. ಯಾಕೆ ಕೇಳ್ರಿ? ಇಲ್ಲಿ ಕೇಳ್ರಿ ನೋಡ್ರಿ, ಮಠ ಮನಿದಿಂದ ನಮ್ಮ ಪ್ರೆಷರ್ ಬರ್ಲಕತ್ತಾವ. ಎಲ್ಲಿ ಬೇಕಾದಲ್ಲಿ ಯೂಟ್ಯೂಬ್ನಾಗ ಜಗಳ ಬರ್ಲಕತ್ತಾವ. ದಯವಿಟ್ಟು ಇಲ್ರಿ, ಹೋಗ್ಬೇಡ ಜಗಳ ನೋಡ್ರಿ. ಯೂಟ್ಯೂಬ್ ಇಲ್ಲಿ ಕೇಳಿ, ನಾವು ಅವನೇ ದೊಡ್ಡ ಹೊತ್ತಲ್ಲಿ ಬಿಟ್ಟು ಕೆಣಕಲ್ಲ.
ಅಣ್ಣ ಅವನೇ ದೊಡ್ಡವನದನ, ಅವನೇ ಹೆಚ್ಚಿನವದನ ಆಯ್ತು. ಹಾ ಇಲ್ಲ ಹಂಗೆ ಆಗ್ಬೇಕಾಗ್ತದ್ರಿ. ಏ ನೀ ಯಾಕೆ ಕೈ ಮುಗಿತೇವಣ, ನಾನೇ ಅವ್ರಿಗೆ ಇದು ಮಾಡಿ ಬಿಡ್ತೀನಿ. ಅವ್ರ ಜಗತ್ತಿನೊಳಗೆ ದೊಡ್ಡವ್ರೆ ಯಾರು ಇಲ್ಲ. ಹೌದೌದು. ಯಾಕಂತ ಕೇಳಿದ್ರ ಹ್ಮ್. ಹೇಳ್ತಾರ ಅವ್ರು, ಏನ್ ಹೇಳ್ತಾರ? ಭೀಮಾ ತೀರದ ಗಾನಕ್ಕೆ ಹೋಗಿಲ್ಲ ಅಂತ ಹೇಳ್ತಾರ, ಮತ್ತ ತಳಗ ಬಡ್ಡಿ ಕಳ್ಲಿಕ್ಕೆ. ಹೌದು. ದಯವಿಟ್ಟು ಅದೇ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಮ್ಯಾಗ ಸಾಪ್ ಹೇಳೋದು, ಹಾ ಬಡ್ಡ್ಯಾಗ ಬೆಂಕಿ ಹಚ್ಚೋದು. ಇರ್ಲಿ ಹ್ಮ್. ಅದಕ್ಕೆ ಏನು ಯೂಟ್ಯೂಬ್ದವ್ರ ಒಂದು ಇದು ಆಗಿಬಿಟ್ಟದ. ಏನಾಗ್ಯದ ಗೊತ್ತದನು, ಏನ್ರಿ? ಚಲೋದ್ ಬಿಟ್ಟು ಬಿಡ್ತಾರ ಅವ್ರು, ಹೌದು. ಕೆಟ್ಟದೇ ಹೆಡ್ಲೈನ್ಸ್ ಹಾಕಿ ಬಿಡ್ತಾರ ಅವ್ರು. ಹೌದು. ಅದು ಬಾಳ್ ನಡ್ದದ. ಚಲೋದು ಮಾಡೋರು ಅವ್ರೇ, ಬೆಂಕಿ ಹಚ್ಚೋರು ಅವ್ರೇ. ಇಲ್ಲ ಅವ್ರು ಚಲೋದೇ ಮಾಡಕತ್ತಾರ. ಬಿಸ್ನೆಸ್ ಆಡೋದ ಬಿಸ್ನೆಸ್. ಸುಮ್ಮನೆ ಕೊಂಡ್ರು ನೀವು ಏನ್ ನನಗೆ ಮಾತಾಡ್ಬಿಡಲ್ಲಪ್ಪ ನೀವು. ಇರ್ಲಿ. ಅಕ್ಷತವಾಗದಾರ ನವ ದಂಪತಿಗ ಕಂಕಣ ಬಂದಂತ ಹಾಡ ಮತದ ಸದ್ದ